ನಾನು ಮದುವೆ ಆದಾಗ 10th ಇನ್ನೂ ರಿಸಲ್ಟ್ ಕೂಡ ಬಂದಿರಲಿಲ್ಲ. ಆ 10th ಇನ್ನೂ ರಿಸಲ್ಟ್ ಬಂದಿರಲಿಲ್ಲ. ಮದುವೆ ಆದಮೇಲೆ ನಮ್ಮ ಮನೆಯವರಾದಂತಹ ಸೈಯದ್ ಖಲೀಲ್ ಅವರೇ ನನಗೆ PUCಯನ್ನು ಓದಿಸಿ, ಅದಾದ ನಂತರ ನಮ್ಮನೇಲಿ ಮದುವೆ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಕೊಟ್ಟಿದ್ರು ನಮ್ಮ ಅಣ್ಣನಿಗೆ, ನಾನು D.Ed ಅನ್ನು ಮಾಡಿಸ್ತೀನಿ ಅವ್ರಿಗೆ ಅಂತ. ಅದೇ ರೀತಿಯಾಗಿ PUC ಆದ ನಂತರ D.Ed ಅನ್ನು ಮಾಡಿಸಿದ್ರು. ಅದಾದ ನಂತರ ನನಗೆ ಓದು ಸಾಕಾಗಲಿಲ್ಲ ಅನಿಸ್ತು. ಅದಾದ ನಂತರ ನಮ್ಮ ಮನೆಯವರು ಇಲ್ಲ, ನಾನು ಡಿಗ್ರಿ ಮಾಡಬೇಕು ಅಂತ ಹೇಳಿದಾಗ ಡಿಗ್ರಿ ಕೂಡ ಸೇರಿಸಿದ್ರು. ಡಿಗ್ರಿ ಆದಮೇಲೆ ಇಲ್ಲ, ಈ D.Edಗೆ ಆಗಲೇ ವ್ಯಾಲ್ಯೂ ಕಳ್ಕೊತಿದೆ, ನನಗೆ ಇನ್ನೂ ಹೆಚ್ಚಿನ ಒಂದು ಅಭ್ಯಾಸ ಬೇಕು ಅಂತ ಹೇಳಿದಕ್ಕೆ B.Ed ಕೂಡ ಗ್ರಾಮ ಭಾರತಿ ಸಂಸ್ಥೆಯಲ್ಲಿ ನಾನು B.Edಗೂ ಕೂಡ ಸೇರಿಸಿದ್ರು. ಮತ್ತು B.Edನ್ನು ಕೂಡ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಅದಾದ ನಂತರ ಯಾಕೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನಾನು MA ಕೂಡ ಮಾಡಬೇಕು ಅಂತ ಹೇಳಿದಾಗ ಅದನ್ನು ಕೂಡ MA ನಾನು ಇತಿಹಾಸ ವಿಭಾಗದಲ್ಲಿ MA ಕೂಡ ಮುಗಿಸಿದ್ದೀನಿ. ಅದಾದ ನಂತರ MA ವಿಭಾಗದಲ್ಲಿ ಹಿಸ್ಟ್ರಿಯನ್ನು ಮುಗಿಸಾದ್ಮೇಲೆ ಅದನ್ನು ಕೂಡ ನಮ್ಮ ಮನೆಯವರೇ ಓದಿಸಿದ್ರು. ಅದಾದ ನಂತರ ಈ ಓದಿದೆಲ್ಲ ಸಾಕಾಯ್ತು, ಈಗ ಒಂದು ಕೆಲಸ ತಗೋಬೇಕು ಅಂತ ತುಂಬ ಆಸೆ ಆಯಿತು. ಅದಕ್ಕೋಸ್ಕರ ಎಲ್ಲ ಎಕ್ಸಾಮ್ಗೂ ಕೂಡ, ಯಾಕಂದರೆ ಗುರಿ